ನಮ್ಮ ಕಲಬುರಗಿಯಿಂದ ಬೀದರ್ ಹೋಗುವಾಗ ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿರೋ ಅರ್ಚಕರು ದೇವಸ್ಥಾನದ ಬಗ್ಗೆ ಒಂದೆರಡು ಮಾತು ಹೇಳಿದ್ದಾರೆ, ಕೇಳಿ. ಹಾಗೆ ನಿಮ್ದು ಇದೇ ಮನೆ ದೇವರಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನವು ಅತ್ಯಂತ ಪುರಾತನ ಮತ್ತು ಇತಿಹಾಸವನ್ನು ಹೊಂದಿರುವಂತಹ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನವು ಕಲ್ಯಾಣಿ ಚಾಳುಕ್ಯರ ಒಂದು ಸಮಯದಲ್ಲಿ ದೇವಸ್ಥಾನದ ಕಳಸಾರೋಹಣ ಆಗಿದ್ದು, ಮತ್ತೆ ಮುಂದೆ ಬರುತ್ತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಅವಧಿಯಲ್ಲಿ ಈ ಒಂದು ದೇವಸ್ಥಾನವು ಜೀರ್ಣೋದ್ಧಾರಗೊಂಡಿದ್ದು, ಇಲ್ಲಿ ಸಾಕ್ಷಾತ್ ಶಿವನೇ ಒಂದು ಮಾರ್ತಾಂಡ ಭೈರವನ ಅವತಾರ ತಾಳಿ ಮಲ್ಲಾಸುರ ಮತ್ತು ಮಣಿಕಾಸುರ ಅನ್ನುವ ಇಬ್ಬರು ರಾಕ್ಷಸರಿಗೆ ಸಂಹಾರ ಮಾಡಿದಂತಹ ಒಂದು ಪುಣ್ಯ ಸ್ಥಳವೇ ಸುಕ್ಷೇತ್ರ ಮೈಲಾರ. ಈ ಒಂದು ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ, ಪ್ರೇಮಪುರ, ಖಾನಾಪುರ, ಆದಿ ಮೈಲಾರ ಈ ರೀತಿ ಅನೇಕ ಹೆಸರಿನಿಂದ ಕರೆಯುವುದುಂಟು. ಈ ಒಂದು ದೇವರಿಗೆ ಮಹಾರಾಷ್ಟ್ರದಲ್ಲಿ ಖಂಡೋಬಾ, ಮಲ್ಲಹರಿ, ಮಳಸಾಕಾಂತ ಈ ರೀತಿ ಕರೀತಾರೆ. ಕರ್ನಾಟಕ ಮತ್ತು ಆಂಧ್ರದಲ್ಲಿ ಮೈಲಾರಲಿಂಗ, ಮೈಲಾರ ಮಲ್ಲಣ್ಣ, ಮಳಸಾಕಾಂತ, ಮಾಲತೇಶ ಈ ರೀತಿ ಕರೀತಾರೆ. ಈ ದೇವರಿಗೆ ಇಬ್ಬರು ಹೆಂಡತಿಯರು, ಗಂಗಮ್ಮ ಮತ್ತು ಮಾಳಮ್ಮ ಅಂತೇಳಿ ಇಬ್ಬರು ಹೆಂಡತಿಯರು. ಅವರಿಗೆ ಮರಾಠಿಯಲ್ಲಿ ಪಾನು ಮತ್ತು ಮಹಳಸ ಅಂತಲೂ ಕೂಡ ಕರೀತಾರೆ.